ಹಲೋ ನಮಸ್ಕಾರ ರೀ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರೀ. ಏನಿಲ್ಲ, ಇವತ್ತು ಸ್ವಲ್ಪ ಬಿಡು ಮಾಡಿಕೊಂಡು ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಕಾರಣ ಏನಪ್ಪ, ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿದ್ದಕ್ಕೆ ಬಸವಣ್ಣನ ತರಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ತರಕ್ಕೆ ಹೋಗ್ತಾ ಇದ್ದೀರಿ ಅಂದರೆ, ನಾವು ಪ್ರತಿ ಸಲ ನಮ್ಮ ಹೊಲದಲ್ಲಿ ಮಣ್ಣು ತೊಗೊಂಬಂದು ನಾನು ಬಸವಣ್ಣನ ಮಾಡ್ತಾಯಿದ್ದೆ. ಯಾವಾಗಲೂ ನಾವು ಮಾರಕ್ಕೆ ತೊಗೊಂಬಂದಿಲ್ಲ, ಹೊರಗಡೆ ಅಂತ ಒಟ್ಟು ಖರೀದಿ ಮಾಡಿಲ್ಲ ಬಸವಣ್ಣನ. ಇದೇ ಮೊದಲನೇ ಸಲ ನಾನು ಬಸವಣ್ಣನ ಖರೀದಿ ಮಾಡ್ತಾ ಇರೋದು. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಣ್ಣು ತೊಗೊಂಬಂದು ನಾವೇ ರೆಡಿ ಮಾಡಿ ಪೂಜೆ ಮಾಡಿ ಮಾಡ್ತಾ ಪದ್ಧತಿ ಇತ್ತು, ಮಾಡ್ಕೊತ ಬರ್ತಿದ್ದೆ. ಈಗ ಒಂದು ಸ್ವಲ್ಪ ಅನಿವಾರ್ಯ ಕಾರಣದಿಂದಾಗಿ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಬಿಡು ಸಿಕ್ಕಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ನಾನು ಅನಿವಾರ್ಯವಾಗಿ ಈ ಸಲ ಬಸವಣ್ಣ ತೊಗೊಳೋದಕ್ಕೆ ಮಾರ್ಕೆಟಿಗೆ ಬಂದಂಗೆ. ಅದರಲ್ಲಿ ಸವಣೂರಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಜಿ ಟಿ ತಜ್ಜೋರು ಇಲ್ಲ, ಕಡಿಮೆ ಇಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ಲ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿದೆ. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಅದರಲ್ಲಿ ಒಂದು 2-3 ಬತ್ತ ಹಚ್ಚಿದ್ರು. ಪಾಪ ಎಲ್ಲರೂ ಮಳೆ ಬರೋ ಕಾರಣಕ್ಕೆ ಪ್ಲಾಸ್ಟಿಕ್ ಮುಚ್ಚೋದು ತೆಗೆಯೋದು ಥರ ಪಾಪ ಅವ್ರಿಗೆ ತೊಂದರೆ ಆಗ್ತೈತಿ, ವ್ಯಾಪಾರ ತೊಂದರೆ ಆಗ್ತಾಯಿತ್ತು. ಅದಲ್ಲದೆ ಸ್ವಲ್ಪ ಮಿಡ್ಲೆ ಕರೆಂಟ್ ಒಂದು ಹೋಗಿತ್ತು ರೀ. ಅಲ್ಲಿ ಸಣ್ಣ 2 ಸ್ಕೂಲ್ ಮಕ್ಕಳು ಬಸವಣ್ಣನ ಮಾಡ್ತಾಯಿದ್ರು. ಎಲ್ಲ ಕಡೆ ನೋಡಿದರೆ ನನಗೆ ಸರಿ ಅನ್ನಿಸ್ಲಿಲ್ಲ, ಅಲ್ಲೇ ಹೋದೆ. ಯಾಕೆ ಅಲ್ಲೇ ತೊಗೊಂಡ್ರಾಯ್ತು ಅಂತೇಳಿ ಹೋಗ್ತಾಯಿದ್ದೀನಿ, ನೋಡ್ಬೇಕು. ಅದರಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಬಸವಣ್ಣ ಮಣ್ಣಿನಿದೆ ಮತ್ತು POP ಬಸವಣ್ಣನೂ ಮಾಡಿದ್ದಾರೆ. POP ಈಗ ಆಲ್ರೆಡಿ ಗಣೇಶನೂ POP ಮಾಡ್ತಾಯಿದ್ದಾರೆ, ಈಗ ಬಸವಣ್ಣನೂ POP ಮಾಡ್ತಿದ್ದಾರೆ. ಇದು ಮಣ್ಣಿನ ಬಸವಣ್ಣ, ಇದು ನೋಡಿ POP ಬಸವಣ್ಣ. ಕಲರ್ ಹಚ್ಚಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದರ POP ಇದು ಮಣ್ಣಿಂದಲ್ಲ, ಇದು POP ಅಂತ ರೆಡಿ ಮಾಡಿದ್ದು. ಲೈಟ್ ಆ್ಯಂಡ್ ವೇಟ್ ಆಗಿರುತ್ತೆ. ನಾವು ಇಷ್ಟಪಡೋದಂದರೆ ಮಣ್ಣಿಂದು ಬಸವಣ್ಣ ಇದ್ದರೆ ಚೆನ್ನಾಗಿರುತ್ತೆ, ಅದನ್ನೇ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅವ್ರವ್ರ ಅನುಗುಣವಾಗಿ ಹೇಗಿರುತ್ತೆ ಅವರು ಹಂಗೆ ಯೂಸ್ ಮಾಡ್ತಾರೆ. ಇಲ್ಲಿ 2 ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳು ಬಸವಣ್ಣ ಮಾಡ್ತಿದ್ರು. ಮತ್ತು ನಾನು ರಿಟರ್ನ್ ಅಲ್ಲೇ ಬಂದುಬಿಟ್ಟು ಅವ್ರ ಕಡೆಯಿಂದ ತೊಗೋಬೇಕಂತ ಆಸೆ ಆಗಿತ್ತು. ಯಾಕಂದರೆ ಅವ್ರಿಗೆ ಒಂದಿಟ್ಟು ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಅವರು ಕಷ್ಟಪಟ್ಟು ಮಳೆಯಲ್ಲಿ ನಿಂತ್ಕೊಂಡು ಬಸವಣ್ಣನ ಹಾರಾಟ ಮಾಡ್ತಿದ್ದಾರೆ. ರೇಟ್ ಕೇಳಿದೆ, ಅವ್ರೇನು ಜೋಡಿ 50-100 ಹಿಂಗೆ ಹೇಳ್ತಾ ಇದ್ದಾರೆ. ಅವ್ರು ಕೂಡ ಸ್ವಲ್ಪ ಹರಟೆ ಹೊಡೆದು ಡಿಸ್ಕಷನ್ ಮಾಡಿ ಒಂದು ರೇಟ್ ಮಾಡಿ ಅವ್ರ ಕಡೆಯಿಂದ ತೊಗೋಬೇಕು. ಪಾಪ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ. ಸ್ಕೂಲ್ ಮಕ್ಕಳು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವರು ನೋಡಿ ಇವಾಗಿನ ಈ ಏಜಿನಲ್ಲಿ ಈ ಥರ ಒಂದು ತಂದೆ ತಾಯಿಗೆ ಆಸರೆ ಆಗ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ಫ್ಯೂಚರು. ಈ ಥರ ಒಂದು ಜವಾಬ್ದಾರಿ ಕೆಲಸ ಹೊತ್ಕೊಂಡು ಹೋಗೋ ಮಕ್ಕಳು ಮಾಡ್ತಿದ್ದಾರೆ ನೋಡಿ. ತಾಡ್ಪತ್ರೆ ಹಚ್ಕೊಂಡು ಮಳೇಲಿ ತೋರಿಸ್ಕೊತ ಬಂದು ಗಿರಾಕಿಗಳು ತೋರಿಸ್ಕೊತ ಮತ್ತು ಮುಚ್ಚೋದು ಏನು ಮಾಡೋಕ್ಕಾಗಲ್ಲ. ಮತ್ತು ಮಳೆನೇ ಬರ್ತಾಯಿದೆ, ಪಾಪ ಅವಕ್ಕೂ ಜೀವನ ನಡಿಬೇಕಲ್ಲ, ಮಾಡ್ಕೊಂಬಂದಿದ್ದಾರೆ ಕಷ್ಟಪಟ್ಟು. ಹಾಗೆ ಕೊನೆಯದಾಗಿ ಇದು ಮಾಡಿಕೊಂಡು ಅಲ್ಲೇ ಒಂದು ರೇಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಒಂದು ಥರ ಹೊಸ ಅನುಭವ ಬಸವಣ್ಣ ತೊಗೊಂಡಿದ್ದು. ಪ್ರತಿ ಸಲ ಮನೆಯಲ್ಲಿ ಮಾಡ್ತಿದ್ದೆ, ಆ ಥರ ಆಗ್ತಾಯಿದ್ದೆಲ್ಲ. ಈ ಸಲ ಫಸ್ಟ್ ಟೈಮ್. ಅದು ಇನ್ನೊಂದು ಖುಷಿಪ್ಪ ಏನಂದರೆ, ಒಂದು ಸ್ಕೂಲ್ ಮಕ್ಕಳಲ್ಲಿ ನಾನು ಬಸವಣ್ಣ ತೊಗೊಂಡಿದ್ದೀನಿ, ಅವ್ರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ನಾನು ಮುಂದೆ ಸಿಗ್ತೀನಿ. ನಿಮಗೆ ಎಲ್ಲರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ. ನಮಸ್ಕಾರ ರೀ.